ವೀಕ್ಷಕರಿಗೆ ನಮಸ್ಕಾರ. ಈ ದಿನ ವಸಂತ ಪಂಚಮಿ ಅಥವಾ ಶ್ರೀ ಪಂಚಮಿ ಅಂತ ಸಹ ಕರೀತಾರೆ. ಶ್ರೀ ಅಂದರೆ ಸರಸ್ವತೀ ದೇವಿ ಅಂತ ಅರ್ಥ. ಈ ದಿನ ಸರಸ್ವತೀ ದೇವಿಯ ಹುಟ್ಟಿದ ದಿನ. ವಸಂತ ಪಂಚಮಿ ಅಂತಲೂ ಕರೀತಾರೆ. ಯಾಕೆ ಅಂದರೆ ಈಗ ಶುರುವಾಗೋದು ವಸಂತ ಮಾಸ. ಅಂದರೆ ನಮ್ಮ ಕಡೆ ಇವಾಗ ಈ ಉತ್ತರಾಖಂಡ ಆ ಕಡೆ ಎಲ್ಲ ಈಗ ಆಲ್ರೆಡಿ ಅಲ್ಲಿ ವಸಂತ ಋತು ಶುರುವಾಗಿರುತ್ತೆ. ಹಾಗಾಗಿ ಇದನ್ನು ವಸಂತ ಪಂಚಮಿ ಅಂತ ಸಹ ಕರೀತಾರೆ. ಹಾಗೆ ಬಸಂತ ಪಂಚಮಿ ಅಂತ ಸಹ ಕರೀತಾರೆ. ಈಗ ವಿಶೇಷವಾಗಿ ಕುಂಭಮೇಳದಲ್ಲಿ ನಾವು ವಿಶೇಷ ದಿನಗಳನ್ನು ನೋಡಿದ್ದೀವಲ್ಲ, ಇವತ್ತೂ ಸಹ ವಿಶೇಷವಾದ ಸ್ನಾನ ಮಾಡ್ತಾರೆ. ಈ ಗುರುಗಳು ಆಗಲಿ, ಜನಗಳು ಮತ್ತು ಆಘೋರಿಗಳು, ನಾಗಸಾಧುಗಳು ಬಸಂತ ಪಂಚಮಿ ಅಂತ ಸಹ ಕರೀತಾರೆ. ಇವತ್ತೊಂದು ಒಳ್ಳೆಯವಾದ ವಿಶೇಷ ದಿನ, ಅದು ಈ ಒಂದು ಕುಂಭಮೇಳ ಸಂದರ್ಭದಲ್ಲಿ. ಹಾಗೆ ಇಲ್ಲಿ ಹೆಚ್ಚು ಸರಸ್ವತೀ ದೇವಿಯನ್ನು ಬಿಳಿ ವಸ್ತ್ರದಲ್ಲಿ ನಾವು ನೋಡ್ತೀವಿ. ಬಿಳಿ ವಸ್ತ್ರ ಹಾಕ್ಕೊಂಡಿರೋ ಸರಸ್ವತಿಯನ್ನೇ ನಾವು ಪೂಜೆ ಮಾಡ್ತೀವಿ, ಯಾವುದಲ್ಲ ವೀಕ್ಷಕರೇ. ಹಾಗೆ ಸರಸ್ವತೀ ದೇವಿಯನ್ನು ಸರ್ವ ಶುಕ್ಲ ಅಂತ ಸಹ ಕರೀತಾರೆ. ಶುಕ್ಲ ಅಂದರೆ ಶ್ವೇತವರ್ಣ, ಬಿಳಿ ಅಂತ ಸಹ ಕರಿತೀವಿ ನಾವು. ಅಮ್ಮ ಉಟ್ಕೊಂಡಿರೋ ಸೀರೆ ಆಗಲಿ, ವಾಹನ ಆಗಲಿ ಬಿಳಿ ಬಣ್ಣದ ಹಂಸ, ಆಮೇಲೆ ಆ ತಾಯಿ ಕೂತ್ಕೊಳ್ಳೋ ಪದ್ಮ, ಕಮಲದ ಹೂ, ಅದು ಸಹ ಬಿಳಿ ಬಣ್ಣದ್ದಾಗಿರುತ್ತೆ ವೀಕ್ಷಕರೇ. ಇದಿಷ್ಟು ಬಿಳಿನೇ ಆಗಿರೋದ್ರಿಂದ ಈ ಮಾತೆಯನ್ನು ಸರ್ವ ಶುಕ್ಲ ಅಂತ ಸಹ ಕರೀತಾರೆ. ತಾಯಿಗೆ ಕೆಲವರು ಬಂದಿರೋರು ವಿಶೇಷವಾಗಿ ಪೂಜೆ ಗೊತ್ತಿರೋ ಷೋಡಶೋಪಚಾರ ಪೂಜೆ ಮಾಡ್ತಾರೆ. ಗೊತ್ತಿಲ್ಲದವರು ಈಸಿಯಾಗಿ ಅಥವಾ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಪಂಚೋಪಚಾರ ಪೂಜೆ ಮಾಡಿದ್ರು ಆಯಿತು ವೀಕ್ಷಕರೇ. ಹಾಗೆ ಇವತ್ತು ಭಾನುವಾರ ರಜೆ ಇರೋದ್ರಿಂದ ಮಕ್ಕಳು, ದೊಡ್ಡವರು ಎಲ್ಲರೂ ಸೇರಿ ಈ ಒಂದು ವಿಶೇಷ ದಿನ ಆಚರಣೆ ಮಾಡ್ಬೋದು. ಯಾಕೆ ಅಂದರೆ ವಿದ್ಯೆ ಹುಟ್ಟಿದಾಗಿಂದ ಮನುಷ್ಯ ಬುದ್ಧಿ ಬಂದ ಮೇಲೆ ಸಾಯೋವರೆಗೂ ವಿದ್ಯೆ ಬೇಕು. ಅದಕ್ಕೆ ಅಧಿದೇವತೆ ಈ ಸರಸ್ವತಿ ಮಾತೆ. ಹಾಗಾಗಿ ಈ ಸರಸ್ವತಿಯನ್ನು ನಾವು ನಿರ್ಮಲವಾದ ಶುದ್ಧವಾದ ಯಾವುದು ಇದು ಕಲರ್ ಅಂದರೆ ಬಿಳಿ ಬಣ್ಣ. ಹಾಗಾಗಿ ಈ ಸರಸ್ವತಿ ದೇವಿಯನ್ನು ವೆಸ್ಟ್ ಬೆಂಗಾಲ್ ಕಡೆಗೆ ವಿಶೇಷವಾಗಿ ಈ ದಿನವನ್ನು ಅವರು ಒಂದು ದೀಕ್ಷಾ ಆಗಿ ಪೂಜೆ ಮಾಡ್ತಾರೆ. ಹಾಗಾಗಿ ಅಲ್ಲಿ ಏನು ಮಾಡ್ತಾರೆ ಅಂದರೆ ತಾವು ಉಪಯೋಗಿಸ್ತಕ್ಕಂಥ ಪುಸ್ತಕ, ಪೆನ್ನು ಇವತ್ತೆಲ್ಲ ಇಟ್ಟು ಪೂಜೆ ಮಾಡ್ತಾರೆ. ಇವತ್ತು ತೆಗಿಯೋದೇ ಇಲ್ಲ ಅವರು. ಈ ನಾವೆಲ್ಲ ಬರೆಯುವಾಗ ಸ್ಲೇಟು, ನಾವು ಪಾಟಿ ಅಂತಿದ್ವಿ, ಪಾಟಿ, ಪೇಣಿ ಅವನ್ನೆಲ್ಲವನ್ನು ಇಟ್ಟು ಬರೆಯೋದನ್ನ ಅಂತೀವಿ. ಈಗ ಬರೆಯೋಕ್ಕೂ ಟ್ಯಾಬ್ ಬಂದಿದೆ, ಕಂಪ್ಯೂಟ್ರು, ಅವನ್ನು ಇಟ್ಟು, ಈಗ ಅದು ವಿದ್ಯೆಗೆ ಸಂಬಂಧಪಟ್ಟ ವಸ್ತುಗಳನ್ನೇ ಅಲ್ವಾ, ಅವನ್ನು ಇಟ್ಟು ವಿಶೇಷವಾಗಿ ಇವತ್ತು ಪೂಜೆ ಮಾಡಿ ವೀಕ್ಷಕರೇ. ಆಯುಧ ಪೂಜೆ ಆಶ್ವೀಜ ಮಾಸದಲ್ಲಿ ನಾವು ಆಚರಣೆ ಮಾಡ್ತಕ್ಕಂಥ ನವರಾತ್ರಿಯಲ್ಲಿ ಬರ್ತಕ್ಕಂಥ ಸರಸ್ವತಿ ಪೂಜೆ ಅದು ಬೇರೆ. ಇದು ಶ್ರೀ ಪಂಚಮಿ, ವಸಂತ ಪಂಚಮಿ ಅನ್ನೋದು ಸರಸ್ವತಿ ಮಾತೆಯ ಒಂದು ಜಯಂತಿ, ಹುಟ್ಟಿದ ಹಬ್ಬ ಆ ಮಾತೆಯದು. ಇದನ್ನು ನಾವು ಆಚರಣೆ ಮಾಡ್ತೀವಿ. ಹಾಗೆ ಈಗ ಸರಸ್ವತಿ ಪೂಜೆ ಹೇಗೆ ಪೂಜೆ? ಮಾಮೂಲಿ ಕೆಲವ್ರ ಮನೇಲಿ ಫೋಟೋ ಇರುತ್ತೆ, ಇಟ್ಕೊಂಡಿರಲ್ಲ ಸಾಮಾನ್ಯ. ಕೆಲವರು ಒಂದೇ ಇದರಲ್ಲಿ ಲಕ್ಷ್ಮಿ, ಗಣೇಶ, ಸರಸ್ವತಿನೂ ಇಟ್ಕೊಂಡಿರ್ತಾರೆ. ಹಾಗಾಗಿ ವಿದ್ಯೆಗೆ ಸಂಬಂಧಪಟ್ಟ ಏನು ವಸ್ತುಗಳಿದಾವೋ, ಪುಸ್ತಕ, ಅದನ್ನೆಲ್ಲ ಇಟ್ಟುಬಿಟ್ಟು ಅದೇ ಸರಸ್ವತಿ ಮಾತೆ ಅಂತ ಪೂಜೆ ಮಾಡಿ. ಹಾಗೆ ವಿಶೇಷವಾಗಿ ಬಿಳಿ ವಸ್ತುಗಳು, ಬಾಳೆಹಣ್ಣು, ಕೋಸಂಬರಿ, ಪಾನಕ ವಿಶೇಷವಾಗಿ, ಹಾಗೆ ಹಾಲಿನಿಂದ ಮಾಡಿರ್ತಕ್ಕಂಥ ಪಾಯಸ, ಅಕ್ಕಿ ಪಾಯಸ, ಅದನ್ನು ಅಮ್ಮನಿಗೆ ನೈವೇದ್ಯ ಮಾಡಿ ಪ್ರಾಧಾನ್ಯತೆ ಅದಕ್ಕೆ. ಇನ್ನು ಬೇರೆ ಏನೇ ಮಾಡಿ ನೀವು ಮಾಡ್ತೀವಂದರೂ ಮಾಡಿ ನೈವೇದ್ಯ ಮಾಡ್ಬೋದು. ಈ ಋತುವಿಗೆ ಸಂಬಂಧಪಟ್ಟಂಥ ಹಣ್ಣುಗಳು, ಈ ಋತುವಿಗೆ ಸಂಬಂಧಪಟ್ಟ ಹೂಗಳು, ವಿಶೇಷವಾಗಿ ಬಿಳಿ ಹೂವಿಂದ ಪೂಜೆ ಮಾಡಿ ಇವತ್ತು ಆ ಮಾತೆಗೆ. ಹಾಗೆ ಮಾಡಿಬಿಟ್ಟು ಆಮೇಲೆ ಏನಾದರೂ ಮಕ್ಕಳಿಗೆ ಇವತ್ತು ಸ್ಕೂಲಿಗೆ ನೋಡಿ ಇನ್ನೇನಾಯಿತು 2 months ಅಡ್ಮಿಷನ್ಸ್ ಓಪನ್ ಅಂತ ಹೇಳ್ತಾ ಇದ್ದಾರೆ. ಸೇರಿಸ್ತಕ್ಕಂಥವ್ರು ಇವತ್ತು ಅಕ್ಷರಾಭ್ಯಾಸ ಮಾಡಿಸಿ ಮನೆಯಲ್ಲೇ. ನಾವು ಎಲ್ಲೋ ಹೋಗಿ ಆ ಗುಂಪಲ್ಲಿ ಮಾಡಿಸ್ಬೇಕು ಅಂತ ಏನೂ ಇಲ್ಲ. ಮನೆಯಲ್ಲೇ ನಾವೇ ತಂದೆ ತಾಯಿ ಕೂತ್ಕೊಂಡು ಅದಕ್ಕೆ ಸಂಬಂಧಪಟ್ಟದ್ದು ಏನು ಬೇಕೋ ಇಟ್ಕೊಂಡು ಆ ತಾಯಿ ಸ್ಮರಣೆ ಮಾಡಿಕೊಂಡು ನಾವೇ ಮಾಡಿಸ್ಬೋದು ವೀಕ್ಷಕರೇ. ಸಹಾಯ ಮಾಡಿ ಮಕ್ಕಳಿಗೆಲ್ಲ. ಹಾಗೆ ವೀಕ್ಷಕರೇ, ಇನ್ನೊಂದು ಏನಪ್ಪ ಅಂದ್ರೆ ಇವತ್ತು ಏನಾದರೂ ನಾವು
ಯಾವುದಾದ್ರೂ ಒಂದು ಕಲಿಯೋದಕ್ಕೆ ಜಾಯಿನ್ ಆಗ್ತಾಯಿದ್ದೀವಿ, ಅಥವಾ ಈಗ PhD ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಬಗ್ಗೆ ಥೀಸಿಸ್ ಸಬ್ಮಿಟ್ ಮಾಡಬೇಕು ಅಂತ ಅಂದರೆ ಇವತ್ತಿನ ದಿನ ಆರಂಭ ಮಾಡಿದರೆ ಯಾವುದೇ ಅಡೆತಡೆ ಇಲ್ಲದೆ ಅವರು ಈ ಒಂದು ಯಶಸ್ಸನ್ನು ಗಳಿಸ್ಬೋದು ಅಂತ ಸಹ ಹೇಳ್ತೀನಿ ವೀಕ್ಷಕರೇ. ಮತ್ತು ಮುಂದಿನ ವಿಡಿಯೋದಲ್ಲಿ ಜಾಯಿನ್ ಆಗೋಣ ವೀಕ್ಷಕರೇ.